ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರೆಂಡ್ ತ್ರಿವೇಣಿಯವರ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ರಾಮದುರ್ಗದಿಂದ ನರಸಾಪುರಕ್ಕೆ ಬಂದ್ವಿ. ತ್ರಿವೇಣಿ ಹೇಳಿದರು ನಮ್ಮೂರ ಕಡೆ ಮೇಲ್ಮುದ್ದಿ ಮನೆ ಅಂತ ಹೇಳಿ ಸ್ಪೆಷಲ್ ಆಗಿರುತ್ತೆ, ನೀವು ವಿಡಿಯೋ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ. ಈ ಥರ ಮನೆ ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಅಂತ ಹೇಳಿದ್ಲು. ಸೊ ಹಾಗಾಗಿ ಇವತ್ತು ನಾನು ತ್ರಿವೇಣಿಯವರ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತ ಮೇಲ್ಮುದ್ದೆ ಮನೆ ಅಂದರೆ ಯಾವ ಥರ ಇರುತ್ತೆ ಅಂತೇಳಿ ನಿಮಗೆ ತೋರಿಸ್ಕೊತ ಹಾಗೆಯೇ ನನಗೆ ಗೊತ್ತಿದ್ದಷ್ಟು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಮೇಲ್ಮುದ್ದೆ ಮನೆ ಅಂದರೆ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಕಲ್ಲಿನ ಮನೆ ಆಗಿರುತ್ತೆ. ಹಾಗೆಯೇ ಮೇಲ್ಛಾವಣಿ ಇರೋದಿಲ್ಲ ಇದಕ್ಕೆ. ನಮ್ಮ ಕಡೆ ಎಲ್ಲ ಹಂಚಿನ ಮನೆಗಳು, ಕರಿ ಹಂಚು ಅಥವಾ ಸ್ಲ್ಯಾಬು, ಗುಡಿಸ್ಲು ಎಲ್ಲ ಹುಲ್ಲಿಂದ ಸ್ಲ್ಯಾಬ್ ಎಲ್ಲ ಇರುತ್ತಲ್ವ, ಹುಲ್ಲಿನ ಮೇಲ್ಛಾವಣಿ ಎಲ್ಲ ಇರುತ್ತಲ್ಲ, ಆ ಥರ ಮನೆಗಳಿದ್ದರೆ ಈ ಕಡೆ ಮೇಲ್ಮುದ್ದೆ ಮನೆ ಅಂತ ಅಂದರೆ ಮುಂಚೆ ಎಲ್ಲ ಕಟ್ಟಿಗೆ ಹಾಕಿಬಿಟ್ಟು ಸ್ಲ್ಯಾಬ್ ಬದಲಿಗೆ ಅದ್ರ ಮೇಲೆ ಮಣ್ಣು ಹಾಕ್ತಿದ್ರಂತೆ. ಓಕೆನಾ. ಇವಾಗ ನೆಕ್ಸ್ಟ್ ಕಟ್ಟಿಗೆ ಬದಲಿಗೆ ಕಲ್ಲನ್ನು ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ತಾ ಇದ್ದಾರೆ. ಯಾಕಂತ ಅಂದರೆ ಈ ಕಡೆ ರಾಮದುರ್ಗ ಕಡೆ ಎಲ್ಲ ತುಂಬ ಬಿಸಿಲಲ್ಲ. ಸೊ ಹಾಗಾಗಿ ಮನೆ ಹಾಗೆಯೇ ಮನೆ ಒಳಗಡೆ ಎಲ್ಲ ಕೂಡ ತಂಪಾಗಿರಲಿ ಅಂತ ಹೇಳಿದ ಮೇಲ್ಮುದ್ದಿ ಮನೆನ ಹೆಚ್ಚಾಗಿ ಜನ ವಾಸ ಮಾಡ್ತಾ ಇದ್ರಂತೆ. ಮನೆಯ ಎಂಟ್ರೆನ್ಸಿಂದ ಅಂದರೆ ಪಡಸಾಲೆಯಿಂದ ಹಿಡಿದು ಮಂಚ ಇಟ್ಟಿದ್ದಾರಲ್ಲ ಅಲ್ಲಿ ತನಕನೂ ಅವರು ಆಕಳಗಳನ್ನು ಎತ್ತುಗಳನ್ನ ಕೂಡ ಕಟ್ತಾ ಇದ್ರಂತೆ ಅವ್ರ ಅಜ್ಜನವರ ಕಾಲದಲ್ಲಿ. ಈಗ ಅವ್ರ ಅಜ್ಜ ತೀರ್ಕೊಂಡ್ಮೇಲೆ ಆಕಳಗಳನ್ನೆಲ್ಲ ಸಾಕ್ತಾ ಇಲ್ಲ ಅಂತ ಹೇಳಿದರು. ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಬೆಡ್ರೂಮಲ್ಲಿ ಪರ್ಸಿ ಕಲ್ಲು ಹಾಕಿದ್ದಾರೆ ನೋಡಿ. ಈ ಥರ ಕಲ್ಲು ಹಾಕೋದ್ರಿಂದ ನೆಲ ತಂಪಾಗಿರುತ್ತೆ. ಹಾಗೆಯೇ ನೋಡ್ತಾ ಇರ್ಬೋದು ನೀವು ಅಡುಗೆ ಮನೆಯಲ್ಲಿ ಸ್ಟ್ಯಾಂಡ್ಗಳು ಯಾವ ಥರ ಮಾಡಿದ್ದಾರೆ ಅಂಥೇಳಿ. ನನಗೆ ಒಂಥರ ವಿಚಿತ್ರ ಅನಿಸ್ತು. ಯಾಕೆ ಗೊತ್ತಾ ಅಂದರೆ ಅವ್ರ ಬೆಡ್ರೂಮಿಗೆ ಹಾಗೆ ಅಡುಗೆ ಮನೆಗೆ ಮಧ್ಯೆ ಒಂದು ಚಿಕ್ಕದಾಗಿರುವಂತಹ ಕಿಟಕಿನ ಇಟ್ಟಿದ್ದಾರೆ. ಈ ಕಿಟಕಿ ಓಪನ್ ಮಾಡಿದ್ರಿ ಅಂದರೆ ನಿಮಗೆ ಬೆಡ್ರೂಮಲ್ಲಿ ಅಂದರೆ ಮುಂಚೆ ಆ ಬೆಡ್ರೂಮ್ ಇರೋ ಜಾಗದಲ್ಲಿ ಅಂಗಡಿ ಇಟ್ಟಿದ್ರಂತೆ ಅವರು. ಓಕೆನಾ. ಅಂಗಡಿಲಿ ಯಾರು ಬಂದರು ಅಡುಗೆ ಮನೆಯಿಂದನೇ ಗೊತ್ತಾಗ್ತಿತ್ತು. ಸೊ ಹಾಗಾಗಿ ಈ ಥರ ಐಡಿಯಾ ಮಾಡಿದ್ದಾರೆ ಅಂತ ಹೇಳಿದರು. ಹಾಗೆಯೇ ಸ್ನಾನ ಮಾಡಲಿಕ್ಕೆ ಬಚ್ಚಲ ಮನೆಯೂ ಕೂಡ ಇಲ್ಲೇ ಅಟ್ಯಾಚ್ಡ್ ಆಗಿದೆ, ಚಿಕ್ಕದಾಗಿ ತುಂಬ ಚೆನ್ನಾಗಿದೆ. ಒಂಥರ ಹಳೆ ಕಾಲದ ಮನೆಗಳು ನೀವು ನೋಡ್ತಾ ಇರ್ಬೋದು, 45 ವರ್ಷದ ಹಳೆ ಕಾಲದ ಮನೆ ಅಂತ ಇದು. ಹಾಗೆಯೇ ಒಲೆನೂ ಕೂಡ ನೋಡ್ತಾ ಇರ್ಬೋದು, ಮನೆ ಒಳಗೇ ಒಲೆ ಇದೆ. ಹಾಗೆಯೇ ಹೊಗೆ ಹೋಗ್ಲಿಕ್ಕೆ ಕೂಡ ಚಿಮ್ನಿ ಥರ ಮಾಡಿದ್ದಾರೆ, ಅದು ಕೂಡ ತುಂಬ ಅಟ್ರಾಕ್ಟಿವ್ ಅನಿಸ್ತು. ಈ ಥರ ಮನೆಗಳನ್ನು ನಾನು ನೋಡಿರಲಿಲ್ಲ. ನಮ್ಮ ಕಡೆ ಅಂತೂ ಪೂರ್ತಿ ಗುಡಿಸ್ಲು ಮನೆ, ಅದು ಬಿಟ್ಟರೆ ಹಂಚಿನ ಮನೆಗಳು ಮತ್ತು ಹಳೆಯಾಳದಲ್ಲೆಲ್ಲ ಕರಿ ಹಂಚು ಹಾಗೆಯೇ ಮಂಗಳೂರು ಹಂಚಿನ ಮನೆಗಳನ್ನೇ ನಾನು ಹೆಚ್ಚಾಗಿ ನೋಡಿದೆ. ಈ ಥರ ಮೇಲ್ಮುದ್ದೆ ಮನೆನ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಚಿಕ್ಕದಾಗಿರುವಂತಹ ಅಟ್ಲ ಕೂಡ ಇದೆ, ಇದರಲ್ಲಿ ಅವರು ಸಾಮಾನುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಬೂದು ಕುಂಬಳಕಾಯಿನ ಕೂಡ ಸ್ಟ್ಯಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಕುಂಬಳಕಾಯಿ ವರ್ಷ ನೀಡಿ ಕೂಡ ನಾವು ಇಟ್ಕೊಂಡ್ರೆ ಈ ಥರ ಹಾಳಾಗೋದಿಲ್ಲ. ಹಾಗೆಯೇ ಖಾರ ರುಬ್ಬ ಕಲ್ಲನ್ನ ಕೂಡ ಇಟ್ಟಿದ್ದಾರೆ. ಹಳೆ ಮನೆಗಳಲ್ಲಿ ಖಾರ ರುಬ್ಬೋ ಕಲ್ಲು ಇರುತ್ತೆ, ಈಗಿನ ಮನೆಗಳಲ್ಲಿ ಖಾರ ರುಬ್ಬೋ ಕಲ್ಲು ಕೂಡ ಇರೋದಿಲ್ಲ, ಕಡಿಮೆನೇ ಇರುತ್ತೆ. ನಿಚ್ಚಣಿಕೆ ಅಥವಾ ಏಣಿ ಕೂಡ ಇಟ್ಟಿದ್ದಾರೆ ಮೇಲೆ ಹತ್ತೋದಕ್ಕೆ. ನನಗೆ ಮೇಲೆ ಹತ್ತಲಿಕ್ಕೆ ಆಗಲಿಲ್ಲ, ಸೊ ಹಾಗಾಗಿ ನಾನು ಮೇಲಿಂದ ವೀಡಿಯೋನ ಕವರ್ ಮಾಡಲಿಕ್ಕಾಗಿಲ್ಲ. ನೆಕ್ಸ್ಟ್ ನಮಗೆ ಟೀ ಹಾಗೆಯೇ ಅವಲಕ್ಕಿನೂ ಕೂಡ ಮಾಡಿಕೊಟ್ರು. ಫಸ್ಟ್ ಟೈಮ್ ಅವರ ಅಜ್ಜಿ ಮನೆ ಹೋಗಿದ್ರು ಕೂಡ ನಾವು ಎಷ್ಟು ದಿನದಿಂದ ಪರಿಚಯ ಇದ್ದೀವಿ ಅನ್ನೋ ಥರ ನಮಗೆ ಟ್ರೀಟ್ ಮಾಡಿದರು. ನಾನು ನಮ್ಮತ್ತೆ, ನಮ್ಮ ನಾದಿನಿ ಹಾಗೆಯೇ ನಮ್ಮ ಮಕ್ಕಳೆಲ್ಲರೂ ಕೂಡ ತ್ರಿವೇಣಿ ಸಮೇತ ಅವ್ರ ಮನೆಗೆ ಹೋಗಿದ್ವಿ. ಚೆನ್ನಾಗಿ ಟ್ರೀಟ್ ಮಾಡಿದರು. ನಮಗೆ ಬ್ರೇಕ್ಫಾಸ್ಟಿಗೆ ಅಂಥೇಳಿ ಅವಲಕ್ಕಿನ ರೆಡಿ ಮಾಡಿಕೊಟ್ಟಿದ್ರು, ತುಂಬ ರುಚಿಯಾಗಿತ್ತು. ಅರ್ಲಿ ಮಾರ್ನಿಂಗ್ ನಾವು ಬಿಟ್ಟಿದ್ರಿಂದ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಮಕ್ಕಳೆಲ್ಲರೂ ಕೂಡ ಹಸ್ಕೊಂಡು ಕಂಗಾಲ್ಗೆಟ್ಟು ಹೋಗಿದ್ರು. ಬಟ್ ಅವರು ಏನು ಚಿಪ್ಸು ಬಿಸ್ಕೆಟು ಅಂತೆಲ್ಲ ತಿನ್ಕೊತಾನೆ ಬಂದಿದ್ರು. ಬಟ್ ಬ್ರೇಕ್ಫಾಸ್ಟ್ ಅಂತೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು. ತುಂಬ ರುಚಿಯಾಗಿ ಮಾಡಿದರು. ತ್ರಿವೇಣಿಯವರ ಅಕ್ಕ ಅಂದರೆ ತ್ರಿವೇಣಿಯ ಮಾವ ಇದ್ದಾರಲ್ಲ ಅವ್ರ ಹೆಂಡ್ತಿನ ನಾವೆಲ್ಲ ಅತ್ತೆ ಅಂತ ಕರೆದ್ರೆ ಅವರು ಅಕ್ಕ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ನಾವು ಜರ್ನಿನ ಕಂಟಿನ್ಯೂ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಚಹಾ ಎಲ್ಲ ಕುಡ್ಕೊಂಡು ಆದಷ್ಟು ಜಲ್ದಿ ನಾವು ಹೊರಡಬೇಕು ಅಂತ ಹೇಳಿದ್ವಿ. ಸೊ ಹಾಗಾಗಿ ತ್ರಿವೇಣಿಯವರು ನಮಗೆ ಅರ್ಶಿನ ಕುಂಕುಮ ಕೂಡ ಕೊಟ್ಟರು. ಚೆನ್ನಾಗಿ ನಮಗೆ ಟ್ರೀಟ್ ಮಾಡಿದರು, ಬಹಳ ಖುಷಿ ಆಯಿತು. ಹಾಗೆಯೇ ಅವರ ಅಕ್ಕ ನಮಗೆ ಬ್ಲೌಸ್ ಪೀಸ್ ಹಾಗೆಯೇ ಉಡಿಯಕ್ಕಿನೂ ಕೂಡ ಕೊಟ್ಟು ನಮಗೆ ಕಳಿಸಿದರು. ರಾಮದುರ್ಗದ ಕಡೆ ಎಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು. ಲಾಸ್ಟ್ ಟೈಮ್ ನಾನು ಶಿವನ್ ಸ್ಟ್ಯಾಚ್ಯೂ ನೋಡಲಿಕ್ಕೆ ಅಂತೇಳಿ ಬಂದಿದ್ದೆ. ಅದು ಬಿಟ್ಟರೆ ನರಸಾಪುರದ ಕಡೆ ಎಲ್ಲ ಪರ್ಪಸ್ಫುಲಿ ಬಂದಿದ್ದು ಅಂದರೆ ತ್ರಿವೇಣಿಯವರ ಮನೆ ನೋಡೋಣ ಅಂತ ಹೇಳಿ ಬಂದಿರೋದು. ತುಂಬ ಖುಷಿ ಆಯಿತು. ಯಾಕಂತಂದರೆ ಅವರು ಟ್ರೀಟ್ ಮಾಡಿದ್ದು ಹಾಗೆಯೇ ಅಲ್ಲಿನ ವಾತಾವರಣ ಕೂಡ ನನಗೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಯಾವುದೇ ಥರ ಗದ್ದಲ ಇಲ್ಲ, ಹಳ್ಳಿ ವಾತಾವರಣನೂ ಹೌದು. ಹಾಗೆಯೇ ಸಿಟಿ ಬಸ್ ಸ್ಟ್ಯಾಂಡ್ ಪ್ರತಿಯೊಂದು ಕೂಡ ಹತ್ತಿರದಲ್ಲೇ ಇದೆ. ಕೊಚ್ಚಿ ವೀರಣ್ಣಕ್ಕೆ ಹೋಗಬೇಕಂದ್ರೆ ನಾವು ನರಸಾಪುರದ ಮೇಲ್ಗಡೆ ಹೋಗಬೇಕಾಗತ್ತೆ. ನೆಕ್ಸ್ಟ್ ಜರ್ನಿ ನಮ್ಮದು ಕೊಚ್ಚಿ ವೀರಣ್ಣಕ್ಕೆ ಹೋಗಬೇಕು ಅಂತ ಅಂದ್ಕೊತಾ ಇದ್ದೀವಿ. ಸೊ ಹಾಗಾಗಿ ನಾವು ರೆಡಿ ಆಗ್ತಾ ಇದ್ದೀವಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ನನಗಂತೂ ಒಂಥರ ಹೊಸ ಅನುಭವ. ಇವತ್ತಿನ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ
ಒಂದೊಳ್ಳೆ ಪ್ಲೇಸನ್ನು ಅಥವಾ ನಿಮಗೆ ಒಂದೊಳ್ಳೆ ರೆಸಿಪಿನ ಖಂಡಿತವಾಗಿ ಶೇರ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.